ರಾಜ್ಯಸಭಾ ಚುನಾವಣೆಯ ಬಳಿಕ ವಿಜೇತ ಅಭ್ಯರ್ಥಿಯೊಬ್ಬರ ಪರ ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ್ದಾರೆ ಎಂದು ಬಿಜೆಪಿ ಆಪಾದನೆ ಮಾಡಿ ನಾನಾ ಕಡೆ ಪ್ರತಿಭಟನೆ ನಡೆಸಿದೆ. ಬಿಜೆಪಿಗರು ತೊಂದರೆಗೆ ಸಿಕ್ಕಿದಾಗೆಲ್ಲ ಈ ರೀತಿ ಏನಾದರೊಂದು ಪಾಕಿಸ್ತಾನದ ಹೋರಾಟ ಹಮ್ಮಿಕೊಳ್ಳುತ್ತಾರೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ್ದು ಸಾಬೀತಾದರೆ ಕಠಿಣ ಶಿಕ್ಷೆ ನೀಡಲಾಗುವುದು ಎಂದರು. ನಾವು ಎಫ್ಎಸ್ಎಲ್ ಕಳಿಸಿದ್ದೀವಿ. ಅದು ಪಾಕಿಸ್ತಾನ ಅಂತ ಕೂಗಿದಾರ ಇದು ಅಂತ ವರದಿ ಕೊಡಿ ಅಂತ. ಪಾಕಿಸ್ತಾನ ಅಂತ ಕೂಗಿದ್ರೆ ನಾವು ಯಾರ್ಯಾದ್ರೂ ಕೂಡ ಅವ್ರನ್ನ ನಾವು ಸ್ಪೇರ್ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ವಿಲ್ ಟೇಕ್ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್ ದೆಮ್. ವಿಲ್ ಟೇಕ್ ಸೀರಿಯಸ್ ಆಕ್ಷನ್. ಯಾರೇ ಆದರೂ ಕೂಡ ರಾಷ್ಟ್ರದ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ಸರ್. ವಿಧಾನಸೌಧದಲ್ಲಿ ಇಂತಹ ಘೋಷಣೆಗಳು ಕೇಳ್ಪಟ್ಟಿದ್ರೆ ಹೇಗೆ? ಈ ತರ ಘೋಷಣೆಗಳು ಈಗ ಅವ್ರಿಗೆ ಇಲ್ಲಾದ್ರೇನು ಅಲ್ಲಾದ್ರೇನು ಅವ್ರ ಮೇಲೆ ಸೀರಿಯಸ್ ಕ್ರಮ ತಗೋತೀವಿ. ವಿಧಾನಸಭೆಯಲ್ಲಿ ಮಾತನಾಡಿದ ಎಚ್ ಕೆ ಪಾಟೀಲ್ ಅವರು ಪಾಕ್ ಪರ ಘೋಷಣೆ ಬಿಜೆಪಿಯವರ ಸುಳ್ಳು ಸೃಷ್ಟಿ ಎಂದರು.